ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸೇನೆಗೆ ಬಂದ್ರು ರುದ್ರ ಭೈರವ. ಶತ್ರುಗಳ ಹುಟ್ಟಡಗಿಸೋಕೆ ಹೊಸ ಪಡೆ. ಚೀನಾ ಗಡಿಯಲ್ಲಿ ಭಾರತ ಶಕ್ತಿ. ಸೇನೆ ಕೈಗೆ ಕ್ಷಣಾರ್ಧದಲ್ಲೇ ಆಯುಧ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ಬಳಿಕ ಕಾಶ್ಮೀರದಲ್ಲಿ ಉಗ್ರ ಕ್ಯಾಂಪ್ಗಳು ಮತ್ತೆ ತಲೆ ಎತ್ತುತ್ತಾ ಇರೋ ನಡುವೆ ಸೇನೆ ದೊಡ್ಡ ನಿರ್ಧಾರ ಕೈಗೊಂಡಿದೆ. ಗಡಿಯಲ್ಲಿ ಶತ್ರುಗಳಿಗೆ ಮತ್ತಷ್ಟು ಭಯ ಹುಟ್ಟಿಸೋಕೆ ಸೇನೆಯಲ್ಲಿ ರುದ್ರ, ಭೈರವ ಹಾಗೂ ಶಕ್ತಿಬಾನ್ ಹೀಗೆ 3 ಹೊಸ ಯೂನಿಟ್ಗಳನ್ನ ಆರಂಭ ಮಾಡಲಾಗಿದೆ. ಶಸ್ತ್ರಸಜ್ಜಿತ ಫಿರಂಗಿ, ಸ್ಪೆಷಲ್ ಫೋರ್ಸ್ ಹೀಗೆ ಒಂದೊಂದು ಯೂನಿಟ್ಗೆ ಒಂದೊಂದು ಶಕ್ತಿಯನ್ನ ಕೊಡಲಾಗಿದೆ. ಪೂರ್ವ ಹಾಗೂ ಪಶ್ಚಿಮ ಗಡಿಯಲ್ಲಿ ಈ ಯೂನಿಟ್ಗಳು ಭಾರತದ ಪಾಲಿಗೆ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡಲಿವೆ. ಮುಖ್ಯವಾಗಿ ಚೀನಾ ಗಡಿಗೆ ಇವುಗಳ ನಿಯೋಜನೆ ಆಗ್ತಾ ಇದೆ. ಹಾಗಿದ್ರೆ ರುದ್ರ, ಭೈರವ, ಶಕ್ತಿಬಾನ್ ಇವೆಲ್ಲ ಏನು? ಭೈರವ ಯೂನಿಟ್ ನ ವಿಶೇಷತೆ ಏನು? ರುದ್ರಕ್ಕೆ ಯಾಕೆ ಆ ರೀತಿ ಹೆಸರಿಡಲಾಗಿದೆ ಮತ್ತು ಮಹತ್ವ ಕೊಡಲಾಗ್ತಿದೆ? ಹಾಗೂ ಶಕ್ತಿಬಾನ್ ಪಡೆಯ ಕೆಲಸ ಏನು? ಇವೆಲ್ಲ ಸೇನೆಗೆ ಹೇಗೆ ನೆರವಾಗಬಹುದು ಎಲ್ಲವನ್ನ ಹೇಳ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಯುದ್ಧದಲ್ಲಿ ಶತ್ರುಗಳಿಗೆ ರುದ್ರ ರೂಪ ಪ್ರದರ್ಶನ. ಸ್ನೇಹಿತರೆ, ಕಾಶ್ಮೀರ ದಾಳಿ ಬಳಿಕ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿ ಶತ್ರುಗಳಿಗೆ ದೊಡ್ಡ ಪೆಟ್ಟನ್ನ ಕೊಟ್ಟಿತ್ತು. ಆದರೆ ಸ್ವಲ್ಪ ಕಾಲ ಶಾಂತವಾಗಿದ್ದ ಶತ್ರುಗಳು ಈಗ ಮತ್ತೆ ಗಡಿಯಲ್ಲಿ ತಮ್ಮ ಕ್ಯಾಂಪ್ಗಳು ತಲೆ ಎತ್ತೋ ರೀತಿ ಮಾಡ್ತಿದ್ದಾರೆ. ಇತ್ತ ಸೇನೆ ಕೂಡ ಸುಮ್ಮನೆ ಕೂತಿಲ್ಲ. ಕಾಶ್ಮೀರದಲ್ಲಿ ದಿನಕ್ಕೊಂದು ಆಪರೇಷನ್ ನಡೆಸ್ತಾನೆ ಇದೆ. ಇದೆಲ್ಲದರ ಮಧ್ಯೆ ಭಾರತೀಯ ಸೇನೆ ಈಗ ರುದ್ರ ಹೆಸರಲ್ಲಿ ಆಲ್ ಆರ್ಮ್ಸ್ ಬ್ರಿಗೇಡ್ ನ ಸ್ಥಾಪನೆ ಮಾಡ್ತಿದೆ. ಕಳೆದ ತಿಂಗಳು ಅಂದ್ರೆ ಜುಲೈ 26ನೇ ತಾರೀಕು ನಡೆದ ಕಾರ್ಗಿಲ್ ವಿಜಯ ದಿವಸ ಸಂಭ್ರಮಾಚರಣೆ ವೇಳೆ ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಈ ರುದ್ರ ಯೂನಿಟ್ ಅನ್ನ ಓಪನ್ ಮಾಡೋದಾಗಿ ಅನೌನ್ಸ್ ಮಾಡಿದ್ರು. ಸದ್ಯ ನಮ್ಮ ಸೇನೆ ಶತ್ರುಗಳ ಸವಾಲುಗಳನ್ನ ಮಾತ್ರ ಫೇಸ್ ಮಾಡ್ತಿರೋದಲ್ಲ, ಆಧುನಿಕ ತಂತ್ರಜ್ಞಾನಕ್ಕೆ ಹೇಗೆ ರೆಡಿ ಆಗಬೇಕು ಆ ರೀತಿ ರೆಡಿ ಕೂಡ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರುದ್ರ ಬ್ರಿಗೇಡ್ ಸ್ಥಾಪಿಸ್ತಾ ಇದೀವಿ ಅಂತ ಸೇನಾ ಮುಖ್ಯಸ್ಥರೇ ಹೇಳಿದ್ರು. ಈಗ ರುದ್ರ ಬ್ರಿಗೇಡ್ ಕೆಲಸವನ್ನ ಶುರು ಮಾಡಿದೆ. ಫಸ್ಟ್ ಆಫ್ ಆಲ್ ಈ ಬ್ರಿಗೇಡ್ ಅಂದ್ರೆ ಏನು, ಅದರ ಸೈಜ್ ಏನಿರುತ್ತೆ? ಸ್ನೇಹಿತರೆ, ಒಂದು ಬ್ರಿಗೇಡ್ ಅಂದ್ರೆ 3,000 ರಿಂದ 5,000 ಸೈನಿಕರ ಸೇನಾ ಘಟಕ. ಬ್ರಿಗೇಡ್ ಅರ್ಥ ಆಗೋಕೆ ಕ್ವಿಕ್ ಆಗಿ ನಮ್ಮ ಸೇನೆಯ ಸ್ಟ್ರಕ್ಚರ್ ಹೇಳ್ಬಿಡ್ತೇವೆ. 8 ರಿಂದ 10 ಸೈನಿಕರ ಘಟಕವನ್ನ ಸೆಕ್ಷನ್ ಅಂತಾರೆ. ಅಂತಹ 3 ರಿಂದ 4 ಸೆಕ್ಷನ್ ಸೇರಿ ಒಂದು ಪ್ಲಾಟೂನ್ ರಚನೆಯಾಗುತ್ತೆ. ಇಂತಹ 3-4 ಪ್ಲಾಟೂನ್ಗಳು ಸೇರಿದ ಘಟಕವನ್ನ ಕಂಪನಿ ಅಂತ ಕರೀತಾರೆ. ಇದಕ್ಕೆ ಕಾಯ್, ಬ್ಯಾಟರಿ ಅಥವಾ ಟ್ರೂಪ್ ಅಂತ ಕೂಡ ಹೇಳೋದುಂಟು. ಇಂತಹ 4 ರಿಂದ 6 ಕಂಪನಿ ಸೇರಿ ಒಂದು ಬೆಟಾಲಿಯನ್ ಅಥವಾ ರೆಜಿಮೆಂಟ್ ಸೃಷ್ಟಿಯಾಗುತ್ತೆ. ಇಂತಹ 3 ರಿಂದ 5 ಬೆಟಾಲಿಯನ್ಗಳು ಸೇರಿ ಸೃಷ್ಟಿಯಾಗೋದು ಬ್ರಿಗೇಡ್. ನಮ್ಮ ಭಾರತೀಯ ಸೇನೆಯಲ್ಲಿ ಈ ತರ 200 ರಿಂದ 250 ಬ್ರಿಗೇಡ್ಗಳಿವೆ. ಪ್ರತಿ ಡಿವಿಷನ್ ನಲ್ಲೂ 3-4 ಬ್ರಿಗೇಡ್ ಇರ್ತವೆ. ಆದ್ರೆ ಎಲ್ಲ ಬ್ರಿಗೇಡ್ಗಳು ಒಂದೇ ರೀತಿ ಇರೋದಿಲ್ಲ. ಡಿವಿಷನ್ ಯಾವ್ದಿರುತ್ತೆ, ಅವುಗಳ ಮುಖ್ಯ ಆಯುಧ ಯಾವುದು ಅನ್ನೋದರ ಮೇಲೆ ಬೇರೆ ಬೇರೆ ಬ್ರಿಗೇಡ್ ಇರ್ತವೆ. ಇನ್ಫ್ಯಾಂಟ್ರಿ ಡಿವಿಷನ್ ನಲ್ಲಿ ಇನ್ಫ್ಯಾಂಟ್ರಿ ಬ್ರಿಗೇಡ್, ಆರ್ಮರ್ ಡಿವಿಷನ್ ನಲ್ಲಿ ಆರ್ಮರ್ಡ್ ಬ್ರಿಗೇಡ್, ಮೌಂಟೇನ್ ರೇಂಜ್ ನಲ್ಲಿ ಮೌಂಟೇನ್ ಬ್ರಿಗೇಡ್, ಮೆಕನೈಸ್ಡ್ ಸ್ಟ್ರೈಕ್ ಹೀಗೆ ಬೇರೆ ಬೇರೆ ಬ್ರಿಗೇಡ್ ಇರ್ತವೆ. ಆದ್ರೆ ರುದ್ರ ಬ್ರಿಗೇಡ್ ಆಲ್ ಆರ್ಮ್ಡ್ ಅಂದ್ರೆ ಎಲ್ಲ ರೀತಿಯ ಶಸ್ತ್ರಾಸ್ತ್ರ ಹೊಂದಿರೋ ಮಹಾ ಬ್ರಿಗೇಡ್. ಇದರಲ್ಲಿ ಇನ್ಫ್ಯಾಂಟ್ರಿ ಅಂದ್ರೆ ವಿಶೇಷವಾಗಿ ಯುದ್ಧ ಭೂಮಿಯಲ್ಲಿ ಹೋರಾಡೋ ಪರಿಣಿತಿ ಪಡೆದ ಸೈನಿಕರಿರ್ತಾರೆ. ಮಷಿನೈಸ್ಡ್ ಇನ್ಫ್ಯಾಂಟ್ರಿ ಇರುತ್ತೆ, ಅಂದ್ರೆ ಶಸ್ತ್ರಸಜ್ಜಿತ ವಾಹನಗಳ ಮೂಲಕ ಯುದ್ಧ ಭೂಮಿಯಲ್ಲಿ ಹೋರಾಡೋ ಸೈನಿಕರಿರ್ತಾರೆ. ಕಾಲಾಳುಗಳಿಗಿಂತ ವೇಗವಾಗಿ ರಣರಂಗದಲ್ಲಿ ಫೈಟ್ ಮಾಡೋ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಇವು ಕೂಡ ರುದ್ರ ಘಟಕದಲ್ಲಿದೆ. ಇನ್ನು ಆರ್ಮ್ಡ್ ಯೂನಿಟ್ ಅಂತ ಹೇಳಿದ್ರೆ ಶಸ್ತ್ರಸಜ್ಜಿತ ಘಟಕಗಳು, ಟ್ಯಾಂಕ್ಗಳಂತಹ ಭಯಾನಕ ಶಸ್ತ್ರಾಸ್ತ್ರಗಳನ್ನ ಈ ರುದ್ರ ಬ್ರಿಗೇಡ್ ಒಳಗೊಂಡಿದೆ. ಅಷ್ಟೇ ಅಲ್ಲ, ಫಿರಂಗಿಗಳು, ಡ್ರೋನ್ಗಳು ಹೀಗೆ ಅತ್ಯಾಧುನಿಕ ತಂತ್ರಜ್ಞಾನ ಒಳಗೊಂಡಿರುವ ಆಯುಧಗಳು ಹಾಗೆ ವಿಶೇಷ ತರಬೇತಿ ಪಡೆದ ಸ್ಪೆಷಲ್ ಫೋರ್ಸಸ್ ಎಲ್ಲಾನು ರುದ್ರದಲ್ಲಿರುತ್ತೆ. ಹೀಗಾಗಿ ರುದ್ರ ಸೆಲ್ಫ್ ಸಫಿಶಿಯಂಟ್. ಬೇರೆ ಬ್ರಿಗೇಡ್ ನಲ್ಲಿ ಏನಾಗುತ್ತೆ, 2 ದಿನಕ್ಕೆ ಮೀರಿದ ದೀರ್ಘಾವಧಿ ಯುದ್ಧ ಆದ್ರೆ 2-3 ಬ್ರಿಗೇಡ್ಗಳನ್ನ ಅಟ್ಯಾಚ್ ಮಾಡಿ ಕಣಕ್ಕಿಳಿಸಬೇಕಾಗತ್ತೆ. ಆದ್ರೆ ರುದ್ರ ಹಾಗಲ್ಲ, ತಾನೊಬ್ಬನೇ ವೈರಿ ವಿರುದ್ಧ ಕಾದಾಡಬಲ್ಲ ಎಲ್ಲ ರೀತಿಯ ಅಸ್ತ್ರಗಳನ್ನ ಹೊಂದಿರೋ ಪ್ರಭಾವಿ ಘಟಕ. ಇದರಿಂದ ಸೇನೆ ವೇಗವಾಗಿ ನುಗ್ಗಿ ಹೊಡೆಯೋಕೆ ಸಾಧ್ಯ ಆಗುತ್ತೆ ಶತ್ರುವಿಗೆ. ಅಫೆನ್ಸಿವ್ ಹಾಗೂ ಡಿಫೆನ್ಸಿವ್
ಸ್ಟ್ರೈಕ್ ಹೀಗೆ ಎಲ್ಲ ರೀತಿಯ ಯುದ್ಧ ಮಾಡೋಕೆ ಫ್ಲೆಕ್ಸಿಬಲ್ ತಾಕತ್ತುಗಳನ್ನ ಹೊಂದಿರುತ್ತೆ. ಹೀಗಾಗಿ ಈ ರುದ್ರ ಬ್ರಿಗೇಡ್ ಬಾರ್ಡರ್ ಡಿಫೆನ್ಸ್ ನಲ್ಲಿ ಹೊಸ ಚಾಪ್ಟರ್ ಅಂತ ಪರಿಗಣಿಸಲಾಗ್ತಿದೆ. ದ್ವಿವೇದಿ ಅವರ ಮಾತಿನಂತೆ ಈಗ ರುದ್ರ ಪಡೆಯನ್ನ ಕಾರ್ಯಾಚರಣೆಗಾಗಿ ನಿಯೋಜನೆ ಕೂಡ ಮಾಡಲಾಗ್ತಿದೆ. ಚೀನಾ ಗಡಿಗೆ ಇವುಗಳನ್ನ ಡಿಪ್ಲಾಯ್ ಮಾಡಲಾಗಿದೆ. ಪೂರ್ವ ಲಡಾಖ್ ಹಾಗೂ ಸಿಕ್ಕಿಂನ LAC ಬಾರ್ಡರ್ ನಲ್ಲಿ ಮುಂಚೆ ಸೇನೆಯ 2 ಇನ್ಫ್ಯಾಂಟ್ರಿ ಬ್ರಿಗೇಡ್ಸ್ ಇದ್ವು. ಈಗ ಅವುಗಳನ್ನೇ ರುದ್ರ ಯೂನಿಟ್ ಆಗಿ ಬದಲಾಯಿಸಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 2 ನೈಟ್ 3 ಡೇಸ್ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಪಂಚವಟಿ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಎಲ್ಲವರಕ್ಕೆ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 22,500 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಇರುತ್ತೆ. ಹೊರಡೋ ದಿನ 10 ಸೆಪ್ಟೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಗಡಿಯಲ್ಲಿ ಶತ್ರು ಪಡೆಗೆ ಕಾಡಲಿದೆ ಭೈರವನ ಭಯ. ಸ್ನೇಹಿತರೆ, ಗಡಿಯಲ್ಲಿ ಶತ್ರು ಪಡೆಗಳು ಒಮ್ಮೆಲೆ ದೊಡ್ಡ ದಾಳಿ ಮಾಡೋಕೆ ಬಂದ್ರೆ ಅವುಗಳನ್ನ ಎದುರಿಸೋಕೆ ನಮ್ಮ ಬಳಿ ಹೆಚ್ಚಿನ ಸ್ಪೆಷಲ್ ಫೋರ್ಸಸ್ ಬೇಕಲ್ವಾ. ಸೊ ಅದಕ್ಕಾಗಿನೇ ಭೈರವ ಅನ್ನೋ ಹೊಸ ಬೆಟಾಲಿಯನ್ ಸ್ಥಾಪಿಸಲಾಗ್ತಿದೆ. ಬೆಟಾಲಿಯನ್ ಅಂದ್ರೆ ಬ್ರಿಗೇಡ್ಗಿಂತ ಸಣ್ಣ ಯೂನಿಟ್. 4-6 ಕಂಪನಿ ಸೇರಿ ಬೆಟಾಲಿಯನ್ ಆಗುತ್ತೆ. ಸುಮಾರು 600ರಿಂದ 1,000 ಸೈನಿಕರು ಒಂದು ಬೆಟಾಲಿಯನ್ ನಲ್ಲಿರ್ತಾರೆ. ಈಗ ಭೈರವ ಅನ್ನೋ ಹೊಸ ಬೆಟಾಲಿಯನ್ ಸೃಷ್ಟಿಸಿರುವುದಾಗಿ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಹೇಳಿದ್ದಾರೆ. ಭಾರತದ ಸಶಸ್ತ್ರ ಪಡೆಗಳು ತಮ್ಮ ಬಿಗ್ ಆಪರೇಷನ್ ಅನ್ನ ಮತ್ತಷ್ಟು ಎಫೆಕ್ಟಿವ್ ಆಗಿ ನಡೆಸೋಕೆ ಈ ಭೈರವ ಲೈಟ್ ಕಮಾಂಡೋ ಬೆಟಾಲಿಯನ್ ನ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಕಮಾಂಡೋ ಸ್ಟೈಲ್ ಇದು ಭೈರವ ಯೂನಿಟ್ ನ ವಿಶೇಷತೆ. ಸಾಮಾನ್ಯ ಬೆಟಾಲಿಯನ್ಗಳು ಮಾಮೂಲಿ ತುಕಡಿಗಳಂತೆ ಕೆಲಸ ಮಾಡ್ತವೆ, ಆದರೆ ಭೈರವ ಬೆಟಾಲಿಯನ್ ಕಮಾಂಡೋ ಫೋರ್ಸ್ ರೀತಿ ಕೆಲಸ ಮಾಡುತ್ತೆ. ನಿಮಗೆ ಗೊತ್ತಿರಬಹುದು, ಈಗ ಆಲ್ರೆಡಿ ಸೇನೆಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ಗೆ ಹೆಸರುವಾಸಿಯಾಗಿರೋ ಉಗ್ರರ ಸದೆ ಬಡಿಯೋಕೆ, ಗಡಿ ಆಚೆಗಿನ ಭಯೋತ್ಪಾದನೆ ವಿರುದ್ಧ ಫೈಟ್ ಮಾಡೋಕೆ ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಇದ್ದಾರೆ. ಅತ್ತ ಕಡಲ ತೀರದಲ್ಲಿ ಶತ್ರುಗಳಿಗೆ ಮಣ್ಣು ಮುಕ್ಕಿಸೋಕೆ ಅಂತ ನಮ್ಮ ನೌಕಾಪಡೆಯ ವಿಶೇಷ ಮಾರ್ಗೋಸ್ ಇದ್ದಾರೆ, ಮರೈನ್ ಕಮಾಂಡೋಸ್ ಇದ್ದಾರೆ. ಇತ್ತ ಏರ್ ಫೀಲ್ಡ್ ಪ್ರೊಟೆಕ್ಷನ್, ಶತ್ರು ಮಿಷನ್ಗಳನ್ನ ಪತ್ತೆ ಹಚ್ಚೋದು ಹಾಗೆ ರೆಸ್ಕ್ಯೂ ಆಪರೇಷನ್ಗಳಲ್ಲಿ ಕೆಲಸ ಮಾಡೋಕೆ ಇಂಡಿಯನ್ ಏರ್ ಫೋರ್ಸ್ನ ಗರುಡ ಕಮಾಂಡೋ ಫೋರ್ಸಸ್ ಕೂಡ ಇದ್ದಾರೆ. ಅದೇ ರೀತಿ ಭೈರವ ಬೆಟಾಲಿಯನ್ ಕೂಡ ಕಮಾಂಡೋ ಯೂನಿಟ್ ರೀತಿ ಕೆಲಸ ಮಾಡುತ್ತೆ. ಲೈಟ್ ಮತ್ತು ಫಾಸ್ಟ್, ತುಂಬಾ ದೊಡ್ಡ ತಂಡ ಅಲ್ಲ. ಇವರ ಶಸ್ತ್ರಾಸ್ತ್ರ ಮತ್ತು ಕಿಟ್ ಕೂಡ ತುಂಬಾ ವೇಟ್ ಇರಲ್ಲ. ಹಾಗೆ ವೇಗವಾಗಿ ನುಗ್ಗಿ ತಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋ ಟ್ರೈನಿಂಗ್ ಆಗಿರುತ್ತೆ ಇವರಿಗೆ. ಕ್ರಾಸ್ ಬಾರ್ಡರ್ ರೇಡ್, ಕೀ ಟ್ಯಾಕ್ಟಿಕಲ್ ಗ್ರೌಂಡ್ ನ ಸೀಸ್ ಮಾಡೋದು, ಸರ್ಪ್ರೈಸ್ ಅಟ್ಯಾಕ್ ಮಾಡೋದು, ಹೀಗೆ ಕ್ಷಿಪ್ರ ಕಾರ್ಯಾಚರಣೆಗಳಿಗೆ ಭೈರವ ಬೆಟಾಲಿಯನ್ ಟ್ರೈನ್ಡ್ ಆಗಿರುತ್ತೆ. ಪ್ಯಾರಾ ಕಮಾಂಡೋಗಳಷ್ಟು ಅಲ್ಲದೆ ಇದ್ರೂ ಕೂಡ ಸಾಮಾನ್ಯ ಬೆಟಾಲಿಯನ್ಗಿಂತ ವೇಗವಾಗಿ ಕ್ವಿಕ್ ಆಗಿ ದಾಳಿ ಮಾಡಿ ಬರೋ ಸಾಮರ್ಥ್ಯ ಭೈರವ ಪಡೆಗಳಿಗಿರುತ್ತೆ. ಆಧುನಿಕ ಡ್ರೋನ್ಗಳ ಪಡೆ ಈ ಶಕ್ತಿವಾನ್ ರೆಜಿಮೆಂಟ್. ಸ್ನೇಹಿತರೆ, ಸದ್ಯ ಆಧುನಿಕ ಕಾಲದ ಸಂಘರ್ಷಗಳಲ್ಲಿ ಡ್ರೋನ್ ಯುಗ ಶುರುವಾಗಿದೆ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಶತ್ರು ನೆಲೆಯನ್ನ ಆಧುನಿಕ ಟೆಕ್ನಾಲಜಿಯ ಡ್ರೋನ್ಗಳನ್ನ ಬಳಸಿ ಏರ್ ಸ್ಟ್ರೈಕ್ ಮಾಡಿ, ಡ್ರೋನ್ ಸ್ಟ್ರೈಕ್ ಮಾಡಿ ಕೆಲ ನಿಮಿಷಗಳಲ್ಲಿ ಹೊಡೆದು ಹಾಕಲಾಗ್ತಾ ಇದೆ. ಇಂಥ ಟೈಮ್ನಲ್ಲಿ ನಮ್ಮ ಸೇನೆ ಕೂಡ ಅತ್ಯಾಧುನಿಕ ಡ್ರೋನ್ ವ್ಯವಸ್ಥೆ, ಅಡ್ವಾನ್ಸ್ಡ್ ಆರ್ಟಿಲರಿ ಸಿಸ್ಟಮ್ಸ್, ಕೌಂಟರ್ ಡ್ರೋನ್ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡ್ತಿದೆ. ಅದಕ್ಕಾಗಿಯೇ ಈ ಶಕ್ತಿವಾನ್ ಅನ್ನೋ ರೆಜಿಮೆಂಟ್ ನ ಶುರು ಮಾಡ್ತಿದೆ. ಶಕ್ತಿವಾನ್ ನಮ್ಮ ಸೇನೆಯ ಹೊಸ ಆರ್ಟಿಲರಿ ರೆಜಿಮೆಂಟ್. ಇಲ್ಲಿ ರೆಜಿಮೆಂಟ್ ಬೆಟಾಲಿಯನ್ ಬಹುತೇಕ ಸೇಮ್, ಆದರೆ ಇನ್ಫೆಂಟ್ರಿ ಒಂದನ್ನು ಹೊರತುಪಡಿಸಿ ಅವರ್ ಆರ್ಟಿಲರಿ ಎಂಜಿನಿಯರ್ಸ್ ಬ್ರಾಂಚ್ ಅಲ್ಲಿ ರೆಜಿಮೆಂಟ್ ಬೆಟಾಲಿಯನ್ 2 ಒಂದೇ. ಆದರೆ ಇನ್ಫೆಂಟ್ರಿಯಲ್ಲಿ ಮಾತ್ರ ರೆಜಿಮೆಂಟ್ ಕೆಳಗೆ ಬೆಟಾಲಿಯನ್ ಬರುತ್ತೆ. ಇನ್ಫ್ಯಾಂಟ್ರಿಯಲ್ಲಿ ರೆಜಿಮೆಂಟ್ ಅಂದ್ರೆ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ರೋಲ್ ನ ಹೊಂದಿರುತ್ತೆ. ಆದ್ರೆ ಶಕ್ತಿವಾನ್ ನಲ್ಲಿ ಆ ರೀತಿ ಗೊಂದಲ ಏನಿಲ್ಲ. ಇದು ನೀವು ಬೆಟಾಲಿಯನ್ ಅಂತ ಅನ್ಕೋಬಹುದು. ಈ ಶಕ್ತಿವಾನ್ ರೆಜಿಮೆಂಟ್ ಲಿಥಲ್ ಮತ್ತು ಟೆಕ್ ಇಂಟಿಗ್ರೇಟೆಡ್ ಆರ್ಟಿಲರಿ ಆಗಿರುತ್ತೆ. ಸಾಮಾನ್ಯವಾಗಿ ಆರ್ಟಿಲರಿ ಯೂನಿಟ್ಗಳಲ್ಲಿ 3 ಗನ್ ಬ್ಯಾಟರೀಸ್ ಇರ್ತಾ ಇದ್ವು. ಪ್ರತಿ ಬ್ಯಾಟರಿಯಲ್ಲೂ 6 ಆರ್ಟಿಲರಿ ಗನ್ಗಳಿರ್ತಾ ಇದ್ವು. ಆದ್ರೆ ಶಕ್ತಿವಾನ್ ನಲ್ಲಿ 2 ಬ್ಯಾಟರಿ ಇರುತ್ತೆ. ಆದ್ರೆ 6ಕ್ಕೂ ಅಧಿಕ ಆರ್ಟಿಲರಿಗಳಿರ್ತವೆ. ಅಲ್ಲದೆ ಒಂದು ದಿವ್ಯಾಸ್ತ್ರ ಬ್ಯಾಟರಿ ಕೂಡ ಇರುತ್ತೆ. ಇವ್ರ ಬಳಿ ರಿಮೋಟ್ಲಿ ಪೈಲಟೆಡ್ ಏರ್ ಕ್ರಾಫ್ಟ್, ಲಾಯ್ಟ್ರಿಂಗ್ ಮ್ಯೂನಿಷನ್ಸ್ ಮತ್ತು CUAS ಕೌಂಟರ್ UAS ಆಯುಧಗಳಿರ್ತವೆ. ಆರ್ಟಿಲರಿ ಜೊತೆಗೆ ಡ್ರೋನ್ ಗಳನ್ನ ಕೂಡ ನೀಡಲಾಗ್ತಾ ಇದೆ. ಈ ಮೂಲಕ ಸ್ನೇಹಿತರೆ, ನಮ್ಮ ಸೇನಾ ಮುಖ್ಯಸ್ಥರು ಹೇಳಿರೋ ತರ ಶತ್ರುಗಳ ವಿರುದ್ಧ ಕಾದಾಡೋಕೆ ಮಾತ್ರ ರೆಡಿ ಆಗಿರೋದಲ್ಲ, ಅಲ್ಲಿಗೆ ಮಾತ್ರ ಫೋಕಸ್ ಮಾಡ್ತಿರೋದಲ್ಲ, ಬದಲಾಗ್ತಿರೋ ವಾರ್ಫೇರ್ಗೆ ತಕ್ಕ ಹಾಗೆ ಆಧುನೀಕರಣ ಕೂಡ ಗೊಳ್ತಾ ಇದೆ ನಮ್ಮ ಸೇನಾಪಡೆ. ಸೊ ಸ್ನೇಹಿತರೆ, ಈ ರುದ್ರ, ಭೈರವ, ಶಕ್ತಿವಾನ್ ಈ ಹೊಸ ಹೆಜ್ಜೆಗೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಅನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.